ನಮ್ಮ ವ್ಯವಹಾರ ನೀತಿಗಳು ನೇರವಾಗಿರುವುದಿಲ್ಲ. ನಾವು ಅವುಗಳನ್ನು ರಹಸ್ಯವಾಗಿಡುತ್ತೇವೆ, ಆದರೆ ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ದೇವರ ಸನ್ನಿಧಾನದಲ್ಲಿ ಕೂತು ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ದೇವರು ನಮಗೆ ಕೊಟ್ಟ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಯೆಶಾಯನ ಪ್ರವಾದನೆ ಗ್ರಂಥದ 47ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿರುವಾಗ, ಬಾಬೇಲಿನ ಅವನತಿ, ಕ್ಷೀಣಿಸುವಿಕೆ ಹಾಗೂ ಬೀಳುವಿಕೆ, ಜನಶೇಷವನ್ನು ದೇವರು ಹಂಬಲದಿಂದ ಕರೆಯುವುದು ಎಂಬ ವಿಷಯಗಳನ್ನು ಧ್ಯಾನ ಮಾಡಿ ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಕೃಪಾ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪಾದ ಬಳಿ ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಸೇರಿ ಬಂದಿದ್ದೇವೆ. ನಿನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. ನಿನ್ನ ವಾಕ್ಯವು ನಮ್ಮ ಜೀವಿತಕ್ಕೆ ಬಲವನ್ನು, ಬಿಡುಗಡೆಯನ್ನು, ಬೆಳಕನ್ನು ಅನುಗ್ರಹಿಸಿಕೊಡಲಿ ಮತ್ತು ದಿನಾಲು ನಿನ್ನಲ್ಲಿ ಇದ್ದುಕೊಂಡು ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಇಂದಿನ ಕಾರ್ಯಕ್ರಮದಲ್ಲಿ ನಿನಗೆ ಮಹಿಮೆಯಾಗಲಿ. ನಮಗೆ ನಿನ್ನ ಆಶೀರ್ವಾದವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರುಷಗಳು ಮುಗಿದು ಹೋಗುವುದಿಲ್ಲ. ಕೀರ್ತನೆಗಳು 102:27ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಕಲಿತುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರಿದರ ಮುಖ್ಯ ಪ್ರಸ್ತಾಪ ಬಾಬೇಲಿನ ಅವನತಿ ಹಾಗೂ ಬೀಳುವಿಕೆ ಎಂದಾಗಿದೆ. ಪ್ರಿಯರೇ, ಬಾಬೇಲಿನ ನಾಶನದ ಕುರಿತಾದ ಮುಂತಿಳಿಸುವಿಕೆಯನ್ನು 3ನೇ ಬಾರಿಗೆ ಇಲ್ಲಿ ನೋಡುತ್ತಿದ್ದೇವೆ. 46ನೇ ಅಧ್ಯಾಯದಲ್ಲಿ ಕೂಡ ಬಾಬೇಲಿನ ಪತನದ ಕುರಿತು ಸೂಚ್ಯವಾಗಿ ಹೇಳಲಾಗಿದೆ. ಅದು ವಿಗ್ರಹಗಳ ಮೇಲಿನ ದೇವರ ದಂಡನೆಯ ಸಂದರ್ಭದಲ್ಲಿ ಬಂದಿದೆ. ಈ ವಿಚಾರ ಹೇಳಲ್ಪಟ್ಟ ಸಮಯ ಗಮನಾರ್ಹವಾದದ್ದು. ಯಾಕೆಂದರೆ ಈಗ ಬಾಬೇಲು ಸಣ್ಣದಾದ, ಗಮನಕ್ಕೆ ಬಾರದ ರಾಜ್ಯವಾಗಿದೆ. ಸುಮಾರು 1 ಶತಮಾನದ ಬಳಿಕ ಅದು ಜಾಗತಿಕ ಶಕ್ತಿಯಾಗಿ ಬೆಳೆಯಲಿದೆ. ಅದು ಬಾಬೇಲ್ ಗೋಪುರದ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು ಮತ್ತು ಜಗತ್ತಿನ ಧಾರ್ಮಿಕತೆಯ ಮೇಲೆ ಪ್ರಭಾವ ಬೀರಿತ್ತು. ಬಾಬೇಲ್ ಎಲ್ಲ ಮೂರ್ತಿ ಪೂಜೆಯ ಕೇಂದ್ರವೂ ತಾಯಿಯಂತೆಯೂ ಇತ್ತು. ಅಲೆಕ್ಸಾಂಡರ್ ಇಸ್ಸೋಪ್ ಅವರ 2 ಬಾಬೇಲುಗಳು ಎಂಬ ಪುಸ್ತಕವನ್ನು ನೀವು ಓದಿಕೊಳ್ಳಿರಿ ಎಂದು ತಿರುಗಿ ಹೇಳುತ್ತೇನೆ. ಪ್ರಿಯರೇ, ಹಳೆ ಒಡಂಬಡಿಕೆಯ ಪ್ರವಾದನ ಪುಸ್ತಕಗಳಲ್ಲಿ ಕುಡಿಕತನ ಹಾಗೂ ವಿಗ್ರಹಾರಾಧನೆಯ ಕುರಿತು ತುಂಬ ಹೇಳಲ್ಪಟ್ಟಿದೆ. 2 ಸಂಗತಿಗಳು ಅನೇಕ ಜನಾಂಗದ ಪತನಕ್ಕೆ ಕಾರಣವಾಗಿರುತ್ತವೆ. ಇಂದಿನ ಬಾಬೇಲು ಇಲ್ಲವೇ ಭವಿಷ್ಯದ ಬಾಬೇಲಿನೊಂದಿಗೆ ಯಾವ ಸಂಬಂಧವಿಲ್ಲದಿದ್ದರೂ ಇದರಲ್ಲಿ ನಮಗೆ ಕಲಿಯತಕ್ಕ ಆತ್ಮಿಕ ಪಾಠಗಳಿವೆ. ಗತಕಾಲದ ಬಾಬೇಲು ದಂಡನೆಯ ಕಾರಣದಿಂದ ಅವಶೇಷಗಳಡಿಯಲ್ಲಿ ಬಿದ್ದು ಹೋಗಿದೆ. ಅದರ ಮಹಿಮೆಯು ಅಲ್ಲಿ ಕೂಡಿಕೊಂಡು ಧೂಳಿನಡಿ ಸೇರಿ ಹೋಗಿದೆ. ಈ ದಿನಗಳಲ್ಲಿ ವಿಶ್ವಸಂಸ್ಥೆಯು ಪ್ರತಿನಿಧಿಸುವ ರಾಜಕೀಯ ಪ್ರಭಾವದಲ್ಲಿ ಈ ಬಾಬೇಲಿನಲ್ಲಿ ಒಟ್ಟು ಸೇರಿ ಬರುತ್ತವೆ. ಕೊನೆಗೆ ಇದು ಕ್ರಿಸ್ತ ವಿರೋಧಿಯ ನಿಯಂತ್ರಣಕ್ಕೆ ಬರುತ್ತದೆ. ಪ್ರಿಯರೇ, ಯುರೋಪಿನ ರಾಷ್ಟ್ರಗಳಲ್ಲಿ ದೇಶಗಳೊಳಗಿನ ವಾಣಿಜ್ಯ ತಡೆಗಳು ಮುರಿದು ಬೀಳುವುದನ್ನು ಕಾಣಬಹುದು. ರೋಮಾಯರಲ್ಲಿ ಹಾಗೂ ಜಾಗತಿಕ ಸಭೆಗಳ ಒಕ್ಕೂಟದಲ್ಲಿ ಧಾರ್ಮಿಕ ಒಕ್ಕೂಟವನ್ನು ಕಾಣಬಹುದು. ಇವೆಲ್ಲವೂ ಕೂಡ ಪುರಾತನ ಬಾಬೇಲಿನಲ್ಲಿ ಹುಟ್ಟಿಕೊಂಡದ್ದನ್ನು ನಾವು ಕಾಣುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಬಾಬೇಲಿನ ಕ್ಷೀಣಿಸುವಿಕೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯುವತಿಯೇ, ಬಾಬೇಲ್ ಪುರಿಯೇ, ಕೆಳಕ್ಕಿಳಿದು ಧೂಳಲ್ಲಿ ಕೂತುಕೋ. ಕಸ್ದಿಯರ ನಗರಿಯೇ, ಸಿಂಹಾಸನ ರಹಿತಳಾಗಿ ನೆಲದ ಮೇಲೆ ಕುಕ್ಕರಿಸು. ನೀನು ಇನ್ನೂ ಕೋಮಲೆ, ಸುಕುಮಾರಿ ಎಂದು ಎಣಿಸಿಕೊಳ್ಳೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾಯಿಯನ್ನು ಗದರಿಸಿದಂತೆ ದೇವರು ಬ್ಯಾಬಿಲೋನನ್ನು ಕೆಳಕ್ಕಿಳಿಯಲು ಅಪ್ಪಣೆ ಕೊಡುತ್ತಾನೆ. ಅದು ನಾಯಿಗೆ ಕೂತುಕೊಳ್ಳಲು ಅಪ್ಪಣೆ ಕೊಟ್ಟಂತಿದೆ. ಮಹಾ ಜಾಗತಿಕ ಶಕ್ತಿಯಾದ ಬಾಬೇಲು ಕೆಳಕ್ಕಿಳಿಸಲ್ಪಡುವ ಸಮಯ ಬಂದಾಗ
ದೇವರು ಅದಕ್ಕೆ ಹೀಗೆಯೇ ಅಪ್ಪಣೆ ಕೊಡಲಿದ್ದಾನೆ. ಗಲಿಲಾಯ ಸಮುದ್ರದ ಮೇಲಣ ಬಿರುಗಾಳಿಗೆ ಕರ್ತನಾದ ಯೇಸು ಹೀಗೆಯೇ ಅಪ್ಪಣೆ ಕೊಟ್ಟಿದ್ದನು. ಆತನು ಬಿರುಗಾಳಿ ತೆರೆಗಳಿಗೆ ಅಪ್ಪಣೆ ಕೊಟ್ಟಾಗ ಆತನು ಅಕ್ಷರಸ ಬಾಯಿ ಮುಚ್ಚಿಕೊಂಡಿರು ಎಂದು ಹೇಳಿದಂತಿತ್ತು. ಪ್ರಿಯರೇ, ಯೆಶಾಯದಲ್ಲಿನ ಆಲೋಚನೆ ಇದೇ ರೀತಿಯಾದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಬಾಬೇಲನ್ನು ಕನ್ನಿಕೆ ಎಂದು ಕರೆಯಲಾಗಿದೆ. ಯಾಕೆಂದರೆ ಈವರೆಗೆ ಯಾರೂ ಕೂಡ ವಶಪಡಿಸಿಕೊಂಡಿಲ್ಲ. ಅದು ಈಗಷ್ಟೇ ಪ್ರಭಾವಕ್ಕೆ ಬರುತ್ತಾ ಇದೆ. ಅದರ ಚರಿತ್ರೆ ಬಹು ಪುರಾತನವಾದದ್ದಾಗಿದೆ. ನಿಮ್ರೋದನ ಕಾಲದ್ದು, ಆದಿಕಾಂಡ 10ನೇ ಅಧ್ಯಾಯ, ಹಾಗೂ ಬಾಬೇಲ್ ಗೋಪುರದ ಕಾಲದ್ದು, ಆದಿಕಾಂಡ 11ನೇ ಅಧ್ಯಾಯ. ಪ್ರಿಯರೇ, ಆ ಕಣಿವೆಯ ಎಲ್ಲ ರಚನೆಗಳು ಕೂಡ ಬಾಬೇಲ್ ಗೋಪುರದ ಆಕೃತಿಯಲ್ಲಿದ್ದವು. ದೇವರು ಬಾಬೇಲಿಗಿರುವ ಭಯಂಕರ ಅವಮಾನದ ಕುರಿತು ಹೇಳುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಬೀಸುವ ಕಲ್ಲನ್ನು ಹಿಡಿದು ಹಿಟ್ಟು ಬೀಸು, ಮುಸುಕನ್ನು ತೆಗೆದುಹಾಕಿ ಈಜಾಡುವ ನೆರಿಗೆಯನ್ನು ಹರಿದುಬಿಟ್ಟು ಬೆತ್ತಲೆ ಕಾಲಾಗಿ ಹೊಳೆಗಳನ್ನು ದಾಟಿ ಹೋಗು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕೊನೆಗೆ ಬಾಬೇಲಿಗೆ ಬರತಕ್ಕ ವರ್ಣಿಸಲಾರದ ದೀನತನದ ಕುರಿತಾಗಿದೆ. ಆಕೆ ಇಸ್ರಾಯೇಲಿನ ಜನರನ್ನು ಕೆಟ್ಟದ್ದಾಗಿ ನಡೆಸಿಕೊಂಡಿದ್ದಳು. ಈಗ ಆಕೆಯು ಕೆಳಕ್ಕೆ ಬರುವ ಸಮಯ ಬಂದಿದೆ. ಈ ದಿನಗಳಲ್ಲಿ ನಗ್ನತೆಯು ಜನಪ್ರಿಯವಾಗುತ್ತಿದೆ. ಜನರು ಹೊಸ ಗೊಂಬೆಯೊಂದಿಗೆ ಆಟವಾಡುವಂತೆ ಅದರೊಂದಿಗೆ ಆಟವಾಡುತ್ತಿದ್ದಾರೆ. ಆದರೆ ಅದು ಮಾನವರನ್ನು ಕೆಳಕ್ಕೆ ತಳ್ಳುತ್ತದೆ. ದೇವರು ಮಾನವನನ್ನು ಒದಿಸಿದ್ದು ಆಕಸ್ಮಿಕವಾದದ್ದಲ್ಲ. ಒಬ್ಬನು ಬಟ್ಟೆಯಿಲ್ಲದವನಾಗಿ ಹೋಗ ಬಯಸುವುದಾದರೆ ಅವನು ಖಂಡಿತವಾಗಿಯೂ ಅಮಲೇರಿದವನಾಗಿರಬೇಕು. ಬಾಬೇಲಿಗೆ ಈ ನಗ್ನತೆಯು ಆಕೆಗಾಗುವ ಅವಮಾನದ ಭಾಗವಾಗಿದೆ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಮಾನವು ಬಯಲಿಗೆ ಬಿದ್ದು ನೀನು ನಾಚಿಕೆಗೀಡಾಗುವಿ, ನಾನು ಯಾರನ್ನೂ ಕರುಣಿಸದೆ ಮುಯ್ತೀರಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲನ್ನು ಬ್ಯಾಬಿಲೋನಿಗೆ ಒಪ್ಪಿಸುವುದು, ದೇವರು ಇಸ್ರಾಯೇಲನ್ನು ಬಾಬೇಲಿನ ಕೈಗೆ ಒಪ್ಪಿಸುವುದನ್ನು ಇಲ್ಲಿ ನೋಡುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ನನ್ನ ಜನರ ಮೇಲೆ ರೋಷಗೊಂಡು ಅವರನ್ನು ನಿನ್ನ ಕೈವಶ ಮಾಡಿ ನನ್ನ ಸ್ವಾಸ್ಥ್ಯವನ್ನು ಹೊಲೆಗೆಡಿಸಿದೆನು. ನೀನು ಅವರನ್ನು ಹೇಗೂ ಕರುಣಿಸದೆ ಮುದುಕರ ಮೇಲೆಯೂ ಬಹು ಭಾರವಾದ ನೊಗವನ್ನು ಹೊರಿಸಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಬಿಟ್ಟುಕೊಟ್ಟದ್ದರಿಂದ ಮಾತ್ರವೇ ಬಾಬೇಲು ದೇವಜನರನ್ನು ವಶಪಡಿಸಿಕೊಳ್ಳುವುದು ಸಾಧ್ಯವಾಯಿತೆಂದು ದೇವರು ಸ್ಪಷ್ಟಪಡಿಸುತ್ತಾನೆ. ಬದಲಾಗಿ ಬಾಬೇಲ್ ಮಹಾಶಕ್ತಿವಂತನೆಂಬುದಕ್ಕಾಗಿ ಅಲ್ಲ. ಅವರಿಗೆ ತಮ್ಮ ಶಕ್ತಿಯ ಮೇಲೆ ಹೆಮ್ಮೆ ಇತ್ತು. ಆದ್ದರಿಂದ ಇಸ್ರಾಯೇಲನ್ನು ವಶಪಡಿಸಿಕೊಂಡದಕ್ಕೆ ತಾವೇ ಕಾರಣವೆಂದು ಹೇಳಿಕೊಳ್ಳುತ್ತಿದ್ದರು. ಆದರೆ ಅದು ತಪ್ಪು. ದೇವಜನರು ಜನರಿಗೆ ವಿರೋಧವಾಗಿ ಪಾಪ ಮಾಡಿದ್ದರಿಂದ ಆತನು ಅವರನ್ನು ಬಾಬೇಲಿನ ವಶಕ್ಕೆ ಒಪ್ಪಿಸಿಬಿಟ್ಟನು. ಆತನು ತನ್ನ ಸ್ವಂತ ಜನರನ್ನೇ ಶಿಕ್ಷಿಸುತ್ತಿದ್ದಾನೆ. ಇದು ಹಬಕ್ಕೂಕನ ಚಿಕ್ಕ ಪ್ರವಾದನೆಯ ಸಂದೇಶವೂ ಆಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ಶಾಶ್ವತವಾದ ರಾಣಿ ಎಂದು ನೀನು ಅಂದುಕೊಂಡು ಅವರ ಹಿಂಸೆಗಳನ್ನು ಮನಸ್ಸಿಗೆ ತಾರದೆ ಅವುಗಳಿಂದ ನಿನಗಾಗುವ ಪರಿಣಾಮವನ್ನು ನೆನೆಸಿಕೊಳ್ಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲಿಗಾದ ದೇವರ ದಂಡನೆಯು ಬಾಬೇಲನ್ನು ಮೋಸಗೊಳಿಸಿತು. ತಮ್ಮ ಬಲ ಶಕ್ತಿಗಳಿಂದಲೇ ತಾವು ದೇವಜನರನ್ನು ವಶಪಡಿಸಿಕೊಂಡವೆಂದು ಅವರು ನಂಬಿದ್ದರು. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ನಾನೇ ಇರುವವಳು, ನನ್ನ ಹೊರತು ಇನ್ನು ಯಾರೂ ಇಲ್ಲ. ನಾನು ವಿಧವೆಯಾಗಿ ಕೂತುಕೊಳ್ಳುವುದಿಲ್ಲ, ಪುತ್ರ ಶೋಕವನ್ನು ಅನುಭವಿಸುವುದಿಲ್ಲ ಅಂದುಕೊಳ್ಳುವವಳೇ, ಭೋಗಾಸ್ತಳೆ, ನೆಮ್ಮದಿಯಾಗಿ ನೆಲೆಗೊಂಡಿರುವವಳೇ, ಈಗ ಇದನ್ನು ಕೇಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಬೇಲು ಅಹಂಕಾರದಿಂದ ತುಂಬಿ ತನ್ನನ್ನು ತಾನು ಎತ್ತರಿಸಿಕೊಂಡು ಅಲಕ್ಷ್ಯವಾಗಿತ್ತು. ಆದರೆ ತಮಗೆ ಭಯಂಕರವಾದ ನಾಶನವು ಬರಲಿದೆ ಎನ್ನುವುದನ್ನು ಅವರು ನಂಬಲಿಲ್ಲ. ಬಾಬೇಲಿನ ಅರಸನಾದ ನೆಬುಕದ್ನೆಚ್ಚರನು ಸುಂದರವಾದ ಪ್ರಭಾವವುಳ್ಳ ಬಾಬೇಲ್ ನಗರವನ್ನು ನೋಡಿ, ಇದು ಮಹಾ ಬಾಬೇಲ್ ನಗರಿ, ನಾನು ಕಟ್ಟಿದ್ದು ಎಂದು ಕೊಚ್ಚಿಕೊಳ್ಳುತ್ತಿದ್ದನು.
ದೇವರಿಗೆ ಘನವನ್ನು ಸಲ್ಲಿಸಲಿಲ್ಲ. ಎತ್ತನ್ನು ಹುಲ್ಲು ತಿನ್ನಲು ಕಳಿಸುವಂತೆ ದೇವರು ಅವನನ್ನು ಇಸ್ರಾಯೇಲ್ಯರ ಬಳಿ ಕಳುಹಿಸಿದನು. ಅವನು ಭ್ರಾಂತ ಮನಸ್ಸಿನವನಾಗಿದ್ದನು. ತುಂಬ ಸಮಯದ ತನಕ ಅವನಿಗೆ ತಾನು ಯಾರೆಂಬುದು ತಿಳಿದಿರಲಿಲ್ಲ. ಅವನು ಪ್ರಾಣಿಯಂತೆ ಜೀವಿಸಿದನು. ಇದು ಅವನಿಗೂ ದೇವರ ದಂಡನೆಯಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಬಾಬೇಲಿನ ನಾಶನಕ್ಕೆ ವಿವರಗಳು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀನು ಮಾಡಿದ ಕೇಡಿಗೆ ಭಯಪಡದೆ ನನ್ನನ್ನು ಯಾರೂ ನೋಡರು ಎಂದುಕೊಂಡಿದ್ದಿ. ನಿನ್ನ ಜ್ಞಾನ ವಿವೇಕಗಳು ನಿನ್ನನ್ನು ಸೊಟ್ಟಗೆ ತಿರುಗಿಸಿದ್ದರಿಂದ ನಾನೇ ಇರುವವಳು, ನನ್ನ ಹೊರತು ಇನ್ನು ಯಾರೂ ಇಲ್ಲವೆಂದು ಯೋಚಿಸಿಕೊಂಡಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೆಮ್ಮೆಯಿಂದ ತುಂಬಿಕೊಂಡು ತನ್ನನ್ನು ತಾನೇ ಉಬ್ಬಿಸಿಕೊಂಡು ತಾನು ಎಲ್ಲವನ್ನು ಮಾಡ ಶಕ್ತನೆಂದು ಯೋಚಿಸುವುದರಲ್ಲಿ ಮಹಾಗಂಡಾಂತರವಿದೆ. ನಮ್ಮ ಕಾಲದಲ್ಲಿ ಜನರು ಬಹುಬೇಗನೆ ಐಶ್ವರ್ಯವಂತರಾಗುತ್ತಾರೆ. ಮಹಾಕಾರ್ಯ ಮಾಡಿದ್ದರಿಂದಲ್ಲ, ಇಲ್ಲವೇ ಮಾನವ ಜನಾಂಗಕ್ಕೆ ಸಹಾಯ ಮಾಡಿದ್ದರಿಂದಲ್ಲ. ಜನರನ್ನು ಶೋಷಿಸುವ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡು ಜನರನ್ನು ತುಳಿಯುವ ಕಾರ್ಯಗಳಿಂದಲೇ, ಮನರಂಜನಾ ಕಾರ್ಯಕ್ರಮಗಳಿಂದಲೂ ಅಮಲು ದ್ರವ್ಯ ಮಾರಾಟಗಳಿಂದಲೂ ಗಳಿಸುತ್ತಿರುವ ಕೋಟ್ಯಾಂತರ ರೂಪಾಯಿ ಆದಾಯಗಳನ್ನು ನೋಡಿರಿ. ರಾಷ್ಟ್ರವಾಗಿ ನಾವು ಪ್ರಶ್ನಾರ್ಹವಾದ ವ್ಯವಹಾರಗಳಲ್ಲಿ ತೊಡಗಿದ್ದೇವೆ. ನಮ್ಮ ವ್ಯವಹಾರ ನೀತಿಗಳು ಯಾವಾಗಲೂ ನೇರವಾದದ್ದಾಗಿರುವುದಿಲ್ಲ. ನಾವು ಅವುಗಳನ್ನು ರಹಸ್ಯವಾಗಿಡಲು ಪ್ರಯತ್ನಿಸುತ್ತೇವೆ. ಆದರೆ ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಬಾಬೇಲನ್ನು ದಂಡಿಸಿದಂತೆ ನಮ್ಮನ್ನು ದಂಡಿಸಲಿಕ್ಕಿದ್ದಾನೆ. ನಾವು ಎಚ್ಚರದಿಂದಿರೋಣ. ಮುಂದಕ್ಕೆ ನಾವು ಬಾಬೇಲಿನ ಪೇಚಿನ ಸ್ಥಿತಿ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಎದ್ದು ನಿಲ್ಲು, ನೀನು ಬಾಲ್ಯಾರಭ್ಯ ಪ್ರಯಾಸಪಟ್ಟು ಅಭ್ಯಾಸಿಸಿರುವ ನಿನ್ನ ಮಂತ್ರ ತಂತ್ರಗಳನ್ನು, ಲೆಕ್ಕವಿಲ್ಲದ ನಿನ್ನ ಮಾಟಗಳನ್ನು ಪ್ರಯೋಗಿಸು. ಇದರಿಂದ ಒಂದು ವೇಳೆ ನಿನಗೆ ಪ್ರಯೋಜನವಾದೀತು, ಒಂದು ವೇಳೆ ನಿನ್ನ ಶತ್ರುವಿನಲ್ಲಿ ಭಯ ಹುಟ್ಟೀತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಬೇಲು ಈವರೆಗೆ ಭರವಸವಿಟ್ಟಿದ್ದ ಮಾಟ ಮಂತ್ರಗಳ ಕಡೆಗೆ ತಿರುಗಿಕೊಳ್ಳಲಿ ಎಂದು ದೇವರು ಕುಹಕವಾಗಿ ನುಡಿಯುತ್ತಾನೆ. ಅದರಿಂದಾಗಿಯೇ ಬಾಬೇಲು ಸಂಕಷ್ಟಕ್ಕೆ ಗುರಿಯಾಗಿರುವುದು. ಒಟ್ಟಾರೆಯಾಗಿ ದೇವರು ಹೇಳುತ್ತಾನೆ, ಅದು ವಿಶೇಷವಾದದ್ದೆಂದು ನೀನು ನೆನೆಸಿಕೊಂಡಿ. ಈಗ ನಿನ್ನನ್ನು ಕಷ್ಟದಿಂದ ಬಿಡಿಸಲು ಅದನ್ನೇ ಯಾಕೆ ಮರೆ ಹೋಗಬಾರದು? ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಖಗೋಲಜ್ಞರು, ಜೋಯಿಸರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧರಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ಬಾಬೇಲು ಗಲಿಬಿಲಿಗೊಳಗಾಗಿದೆ. ಬಾಬೇಲು ಅಂದರೆ ಗಲಿಬಿಲಿ ಎಂಬ ಹೆಸರು ಅದಕ್ಕೆ ತಕ್ಕದ್ದಾಗಿದೆ. ಈಗ ಅದಕ್ಕೆ ಗಲಿಬಿಲಿ ಸುತ್ತಿಕೊಂಡಿದೆ. ತನ್ನ ಆರ್ಥಿಕ ಬಲದ ಮೇಲೆ ಹಾಗೂ ಸಮಗ್ರ ಆದಾಯದ ಮೇಲೆ ಭರವಸವಿಟ್ಟುಕೊಂಡಿದ್ದ ಈ ಮಹಾಪಟ್ಟಣವು ಈಗ ತೊಂದರೆಗೆ ಸಿಲುಕಿದೆ. ಅದು ಆಂತರಿಕವಾಗಿ ಸಾಯುತ್ತಾ ಇದೆ. ಆರ್ಥಿಕ ಬಲದ ಮೇಲೆ ಆತುಕೊಂಡ ರಾಷ್ಟ್ರ ನಮ್ಮದಾದರೂ ಆದರೆ ಏನೂ ತೊಂದರೆಗೆ ಒಳಗಾಗಿದೆ. ಅದನ್ನು ನಾವು ಸರಿಪಡಿಸಲಿಲ್ಲ. ನಮ್ಮ ಸಮಸ್ಯೆ ನೈತಿಕತೆಯದಾಗಿದೆ. ನಾವು ರಾಷ್ಟ್ರವಾಗಿ ಜೀವಿಸುವ ನಿಜ ದೇವರಿಂದ ದೂರವಾಗಿದ್ದೇವೆ. ಪುರಾತನ ನಗರವಾದ ಬಾಬೇಲು ಪ್ರಥಮ ನೋಟದಲ್ಲಿ ನಮಗೆ ಯಾವ ಸಂಬಂಧವೂ ಇಲ್ಲದೆಂದು ಕಂಡರೂ ನಮಗೆ ಒಂದು ಸಂದೇಶ ನೀಡುತ್ತದೆ. ಅವಶೇಷಗಳ ಕಲ್ಲು ರಾಶಿಗಳು ನಮಗೆ ಎಚ್ಚರಿಕೆಯನ್ನು ಸಾರುತ್ತಿವೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 47ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರು ಕೊಟ್ಟಂಥ ಎಚ್ಚರಿಕೆಗಳನ್ನು ನಾವು ತಿಳಿದುಕೊಂಡು ಅದಕ್ಕೆ ವಿಧೇಯರಾಗಿ ನಮ್ಮನ್ನು ಸರಿಪಡಿಸಿಕೊಂಡು ಜೀವುಳ್ಳ ಮಾರ್ಗದಲ್ಲಿ ಮುಂದೆ ಸಾಗೋಣ. ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 48ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯಾಕೋಬ್ ಮನೆತನಕ್ಕೆ ಕೊನೆ ಕೂಗು, ಅವಶೇಷದ ಜನರಿಗೆ ದೇವರ ಆಶೆಯಿಂದ ಕೂಡಿದ ಕೂಗು ಎಂಬುದಾಗಿದೆ. ಪ್ರಿಯರೇ, ಕೊನೆಯ ಈ 3 ಭಾಗಗಳಲ್ಲಿಯೂ ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂಬ ಮಾತಿನೊಂದಿಗೆ ಅಂತ್ಯವಾಗುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 21ನೇ ವಚನ ನೋಡ್ರಿ. ಪ್ರಿಯರೇ,
ಮೆಸ್ಸಿಯನು ಸಮಾಧಾನವನ್ನು ತರುವವನಾಗಿದ್ದಾನೆ. ಆದರೆ ಆತನನ್ನು ತಿರಸ್ಕರಿಸಿದವರು ಸಮಾಧಾನವೆಂದರೇನೆಂಬುದನ್ನೇ ಅರಿಯರು. ವಿಗ್ರಹಗಳ ಕಡೆಗೆ ತಿರುಗುವುದೆಂದರೆ ಮೆಸ್ಸಿಯನಿಂದ ದೂರ ಹೋಗುವುದೆಂದರ್ಥ. ಈ ಭಾಗದಲ್ಲಿ ವಿಗ್ರಹಾರಾಧನೆಯ ಹಾದಿಯು ಬಾಬೇಲಿಗೆ ನಡೆಸುತ್ತದೆ. ಈ ಪುಸ್ತಕದಲ್ಲಿ ದೇವರು ಕಲ್ವಾರಿಯ ಹಾದಿಯಲ್ಲಿ ಏಕಾಂಗಿಯಾಗಿ ಸಾಗುತ್ತಿದ್ದಾನೆ. ಮುಂದಕ್ಕೆ ನಾವು ಯಾಕೋಬ ಮನೆತನಕ್ಕೆ ಕೊನೆಯ ಕರೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇಸ್ರಾಯೇಲೆಂಬ ಹೆಸರಿನವರು, ಯೆಹೂದ ವಂಶೋತ್ಪನ್ನರೂ ಆದ ಯಾಕೋಬನ ಮನೆತನದವರೇ, ನೀವು ಯೆಹೋವನ ನಾಮದ ಮೇಲೆ ಆಣೆಯಿಟ್ಟು ಇಸ್ರಾಯೇಲಿನ ದೇವರನ್ನು ಸ್ಮರಿಸುತ್ತೀರಿ ನಿಜ, ಆದರೆ ನಿಮ್ಮ ಕಾರ್ಯಗಳು ಸತ್ಯಕ್ಕೂ ಧರ್ಮಕ್ಕೂ ಅನುಸಾರವಾಗಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೂದವು ಇಸ್ರಾಯೇಲು ಬೇರೆ ಬೇರೆ ಎಂದು ಹೇಳುವವರಿದ್ದಾರೆ. ಈ ವಚನದಲ್ಲಿ ಆಲೋಚನೆ ತಪ್ಪೆಂದು ದೇವರು ತೋರಿಸುತ್ತಿದ್ದಾನೆ. ದೇವರವರಿಗೆ ಕೊಟ್ಟಿರುವ ಹೆಸರುಗಳನ್ನು ಬದಲಾಯಿಸಬೇಡಿರಿ. ಇಡೀ ಇಸ್ರಾಯೇಲ್ ಮನೆತನವೇ ಇಲ್ಲಿ ಸಂಬೋಧಿಸಲ್ಪಟ್ಟಿದೆ. ಅಬ್ರಹಾಮ, ಈಸಾಕ, ಯಾಕೋಬರಿಂದ ಆರಿಸಲ್ಪಟ್ಟವರಾಗಿದ್ದಾರೆ. ಆಗಿನ ದೈವಭ್ರಷ್ಟ ಜನಾಂಗವು ಈಗಿನ ಧರ್ಮಭ್ರಷ್ಟ ಜನತೆಯು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆನ್ನುವ ಈ ಅಂತಿಮ ಕರೆಗೆ ಕಿವಿಗೊಡಬೇಕಾಗಿದೆ. ಅವರು ಇಸ್ರಾಯೇಲ್ಯರ ದೇವರನ್ನು ನಾವು ತಿಳಿದಿದ್ದೇವೆಂಬಂತೆ ಮಾತನಾಡುತ್ತಾರೆ, ಆದರೆ ಅವರು ಆತನನ್ನು ತಿಳಿದುಕೊಂಡಿಲ್ಲ. ಆತನ ಸೇವೆ ಮಾಡಲೂ ಇಲ್ಲ. ಯಾವ ಬಲವೂ ಇಲ್ಲದ ಧರ್ಮ ಅವರದ್ದಾಗಿದೆ. ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಇತರ ದೇಶಗಳಿಂದ ಪಡೆಯಲಾರರು. ದೇವರ ಕಡೆಗೆ ತಿರುಗಿಕೊಂಡಾಗ ಅವರಿಗೆ ಸಹಾಯವೂ ದೊರೆಯುವುದು. ನಮಗೂ ಅವರಿಗೂ ಇದೇ ಪರಿಹಾರವಾಗಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಇವರು ತಮ್ಮನ್ನು ಪರಿಶುದ್ಧ ಪಟ್ಟಣದವರು ಎಂದುಕೊಂಡು ದೇವರು ಇಸ್ರಾಯೇಲಿನವನೇ ಎಂದು ಆತನ ಮೇಲೆ ಭರವಸವಿಟ್ಟುಕೊಂಡಿರುತ್ತಾರೆ. ಆತನ ಹೆಸರೋ ಸಕಲ ಸೈನ್ಯಗಳ ಅಧೀಶ್ವರನಾದ ಯೆಹೋವನೆಂಬುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ತಾವು ಯೆರೂಸಲೇಮಿನ ಪ್ರಜೆಗಳೆಂದು ಕೊಚ್ಚಿಕೊಳ್ಳುತ್ತಾರೆ, ದೇವರ ಮಕ್ಕಳೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಇದು ಹೆಸರಿಗೆ ಮಾತ್ರ. ಅವರು ದೇವರಿಗೆ ಅಪರಿಚಿತರೇ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ನೀನು ಹಠಗಾರ, ನಿನ್ನ ಕತ್ತಿನ ನರವು ಕಬ್ಬಿಣ, ನಿನ್ನ ಹಣೆ ತಾಮ್ರ ಎಂದು ನಾನು ತಿಳಿದುಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಕರತಂದಂದಿನಿಂದ ಅವರು ಹಠಮಾರಿಗಳೆಂದು ದೇವರು ತಿಳಿದಿದ್ದನು. ಅವರು ಉತ್ತಮರಾಗಿದ್ದಾರೆಂಬುದಕ್ಕಾಗಿ ದೇವರು ಅವರನ್ನು ಆರಿಸಿಕೊಳ್ಳಲಿಲ್ಲ. ಹಾಗೆಯೇ ನಮ್ಮನ್ನು ನಾವು ಒಳ್ಳೆಯವರೆಂಬುದಕ್ಕಾಗಿ ಆರಿಸಲಿಲ್ಲ. ಅವರನ್ನೂ ನಮ್ಮನ್ನು ದೇವರು ತನ್ನ ಕೃಪೆಯಿಂದ ಆರಿಸಿಕೊಂಡನು ಮತ್ತು ನಮ್ಮ ಅಗತ್ಯತೆಯನ್ನು ನೋಡಿ ಆರಿಸಿಕೊಂಡನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಜನಶೇಷವನ್ನು ದೇವರು ಹಂಬಲದಿಂದ ಕರೆಯುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ತನ್ನ ಜನರು ತನ್ನ ಕಡೆಗೆ ಕಿವಿಗೊಡಬೇಕೆಂದು ದೇವರು ಕೇಳಿಕೊಳ್ಳುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕೋಬೇ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ ಅಂತವು ನಾನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಸಮಸ್ತ ಇಸ್ರಾಯೇಲ್ ಜನಾಂಗವನ್ನುದ್ದೇಶಿಸದೆ ಜನಶೇಷವನ್ನು ಮಾತ್ರ ಕರೆಯುತ್ತಿದ್ದಾನೆ. ನಾನು ಕರೆದ ಇಸ್ರಾಯೇಲೇ ಎಂದು ಹೇಳುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ನಾನೇ ಬಾಯಿ ಬಿಟ್ಟು ಅವನನ್ನು ಕರೆದು ಬರಮಾಡಿದ್ದೇನೆ, ಮಾರ್ಗವು ಸಾರ್ಥಕವಾಗುವುದು ಎಂಬುದಾಗಿ. ಪ್ರಿಯರೇ, ಇದು ದೇವರ ಹೃದಯದ ಕೂಗು ಆಗಿದೆ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ. ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ. ಭೂಮಿಯು ಉಂಟಾದಂದಿನಿಂದ ಅಲ್ಲಿ ಇದ್ದೇನೆ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ದೇವರ ದೂತನಾಗಿ ಅವರೊಂದಿಗೆ ಅಂಗಲಾಚುತ್ತಿದ್ದಾನೆ ಮತ್ತು ಅವನ ಈ ಕರೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಇದ್ದಾನೆ. ಡೆಲಿಜ್ ಹೇಳುತ್ತಾರೆ,
ಪ್ರವಾದಿಯು ಈ ಮೊದಲು ವೈಯಕ್ತಿಕವಾಗಿ ಮಾತಾಡಿಲ್ಲವಾದದ್ದರಿಂದ ಮುಂದಿನ ಅಧ್ಯಾಯದಲ್ಲಿ ಯೆಹೋವನ ಸೇವಕನ ಮೂಲಕ ಇಸ್ರಾಯೇಲ್ಯರ ಪುನಃಸ್ಥಾಪಕನೆಂದು ತಿಳಿಸುವುದರಿಂದ, ಅನ್ಯರಿಗೆ ಬೆಳಕು ಎಂದಿರುವುದರಿಂದ ಇದು ಇಸ್ರಾಯೇಲ್ಯರಿಗೆ ಹೇಳಲ್ಪಟ್ಟದ್ದು ಮತ್ತು ಯೇಸು ತಾನೇ ಆಗಿದ್ದಾನೆ. ಪ್ರಿಯರೇ, ದೇವರು ತನ್ನ ವಾಗ್ದಾನದ ಪೂರ್ಣ ಪ್ರಮಾಣದಲ್ಲಿ ಇಸ್ರಾಯೇಲ್ಯರನ್ನು ಆಶೀರ್ವದಿಸುವುದಕ್ಕಾಗಲಿಲ್ಲ. ನನಗೂ ನಿನಗೂ ದೇವರು ತನ್ನ ಇಷ್ಟದಂತೆ ಪೂರ್ಣ ಆಶೀರ್ವಾದ ನೀಡಲಾಗುತ್ತಿಲ್ಲ. ಇದು ಯಾರ ತಪ್ಪಾಗಿದೆ? ಇದು ದೇವರ ತಪ್ಪಲ್ಲ, ಇಸ್ರಾಯೇಲ್ಯರ ತಪ್ಪು ಮತ್ತು ನಿಮ್ಮ ತಪ್ಪಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ಸಂತತಿಯವರು ಮರಳಿನೋಪಾದಿಯಲ್ಲಿಯೂ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಉಸುಬಿನ ಅಣುರೇಣುಗಳ ಪ್ರಕಾರವೂ ಅಸಂಖ್ಯರಾಗುತ್ತಿದ್ದರು. ಅವರ ಹೆಸರು ನನ್ನ ಮುಂದೆ ನಿರ್ಮೂಲವಾಗಿ ಹಾಳಾಗುತ್ತಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರೊಂದಿಗೆ ಈ ಭಾಗವನ್ನು ಮುಗಿಸುತ್ತಾನೆ. ಈ ಕೊನೆ ದೊಡ್ಡ ಭಾಗದ 3 ವಿಭಾಗಗಳು ಅಂತ್ಯಗೊಳ್ಳುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಯೆಹೋವನು ನುಡಿಯುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಈ ಭಾಗಕ್ಕೆ ಕೊಡಲ್ಪಟ್ಟ ಅಂತ್ಯಾಶೀರ್ವಾದವಾಗಿದೆ. ಇಲ್ಲಿ ದೇವರ ಸೇವಕನು ಅನ್ಯಜನರ ವಿಗ್ರಹಗಳಿಗಿಂತ ಉನ್ನತ ಸ್ಥಾನದಲ್ಲಿ ಇರಿಸಲ್ಪಟ್ಟಿದ್ದಾನೆ. ಆತನು ಮಾತ್ರ ಸಮಾಧಾನ ಕೊಡಬಲ್ಲನು. ಒಬ್ಬನು ದೇವರಿಂದ ದೂರ ಹೋಗಿರುವುದಾದರೆ, ಪಾಪದಲ್ಲಿ ಜೀವಿಸುತ್ತಿದ್ದರೆ, ಈ ಲೋಕದಲ್ಲಿ ಅವನು ಸಮಾಧಾನ ಹೊಂದಲು ಸಾಧ್ಯವಿಲ್ಲ. ದೇವರಿಂದ ದೂರವಾದವನು ಸಮಾಧಾನ ಹೊಂದಲೊಳ್ಳನು ಎಂಬುದರ ಸತ್ಯವನ್ನು ಸಾವಿರಾರು ವರ್ಷಗಳ ಚರಿತ್ರೆಯ ಮೇಲೆ ನಮಗೆ ತಿಳಿಸುತ್ತದೆ. ಹಾಗಾದರೆ ಪ್ರಿಯರೇ, ನಮ್ಮ ಜೀವಿತ ಹಾಗಿದೆ. ಸಮಾಧಾನದಲ್ಲಿ ಜೀವಿಸುತ್ತಾ ಇದ್ದೇವೆಯೋ ಅಥವಾ ದೇವರಿಂದ ದೂರವಾಗಿ ಪಾಪದಲ್ಲಿ ಜೀವಿಸುತ್ತಾ ಸಮಾಧಾನ ಇಲ್ಲದವರಾಗಿ ಇದ್ದೇವೆಯೋ? ನಮ್ಮ ರಕ್ಷಕನು ನಮ್ಮನ್ನು, ಸಮಾಧಾನದ ಪ್ರಭು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಆತನ ಬಳಿಗೆ ಬರೋಣ, ಪಾಪಗಳನ್ನು ಒಪ್ಪಿಕೊಳ್ಳೋಣ, ಅವುಗಳನ್ನು ಬಿಟ್ಟು ದೈವಿಕ ಸಮಾಧಾನವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಸತ್ಯವೇದದಲ್ಲಿ ಬಾಬೇಲಿನ ನಾಶನದ ಕುರಿತಾದ ಮುಂತಿಳಿಸುವಿಕೆಯನ್ನು ಈ ಅಧ್ಯಾಯದಲ್ಲಿ 3ನೇ ಬಾರಿ ನೋಡಿದೆವು. ದೇವರು ತನ್ನ ಜನರನ್ನು ಬಾಬೇಲಿಗೆ ಒಪ್ಪಿಸಿದರೂ ಮುಂದಕ್ಕೆ ಜನರನ್ನು ಸೇರಿಸಿಕೊಳ್ಳುತ್ತಾನೆ. ಅದರಂತೆ ವಿಶ್ವಾಸದ ನಮ್ಮ ಜೀವಿತದಲ್ಲಿ ಎಲ್ಲ ಸ್ಥಿತಿಗತಿಗಳಲ್ಲಿ ದೇವರ ಪ್ರೀತಿಯ ಎಚ್ಚರಿಕೆಗಳನ್ನು ಅರಿತುಕೊಂಡು ಭಯಭಕ್ತಿಯಿಂದ ಜೀವಿಸಿ ಆತನನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿದೆಯಲ್ಲವೇ? ನೀವು ತಿಳಿದುಕೊಂಡ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಮತ್ತೆ ಸಂಧಿಸೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.